when we speak about the transformational leadership, how ಏನಕ್ಕಾಗುತ್ತೆ ಅಂತಂದರೆ ವಾಟ್ ಯು ವಾಂಟ್ ಟು ಟ್ರಾನ್ಸ್ಫಾರ್ಮ್, ಇಮ್ಯಾಜಿನ್ ಏನನ್ನ ಮಾಡಬೇಕು ಅಂತ ಇದ್ದೀವಿ ಅದನ್ನು. ಸೊ ವೆನ್ ದ ಕಾಂಟೆಕ್ಸ್ಟ್ ವಿತ್ ವೆನ್ ಇಟ್ ಕಮ್ಸ್ ಟು ದ ಆರ್ಗನೈಸೇಷನ್ಸ್, ವಾಟ್ ಹ್ಯಾಪನ್ಸ್ ಇಸ್ ಲೈಕ್ how we are trying to transform ourselves or adapt ourselves in transforming the people to work for a particular goal. ಒಂದು ಗೋಲ್ ಇರುತ್ತೆ, ಅದಕ್ಕೆ ಹೆಂಗೆ ಮಾಡ್ತೀವಿ ಅಂತ. ಸೊ ಐಡೆಂಟಿಫೈಯಿಂಗ್ ದ್ಯಾಟ್ ಗೋಲ್. ವೆನ್ ವಿ ಸ್ಪೀಕ್ ಅಬೌಟ್ ಲೈಫ್, ನಮ್ಮದು ಗೋಲ್ ಏನು ಲೈಫಲ್ಲಿ, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಆ್ಯಂಡ್ ದ್ಯಾಟ್ ಗೋಸ್ ಆನ್. ಅದರ ಲೈಫ್ನಲ್ಲಿ ಏನು ಗೋಲ್ಸ್ ಇದೆ ಅದನ್ನು ನಾವು ನೋಡ್ತೀವಿ, ಅದನ್ನು ಹೆಂಗೆ ನಾವು ರೀಚ್ ಮಾಡ್ತೀವಿ. ಅದನ್ನು ರೀಚ್ ಮಾಡೋದಕ್ಕೆ ಎಲ್ಲರೂ ಬಿಟ್ಟು ಹೋಗೋದಂತ ಅಲ್ಲ, ಎಲ್ಲರೂ ಕರ್ಕೊಂಡು ಹೋಗೋದಿದೆಯಲ್ಲ, ದಟ್ ಇಸ್ ವಾಟ್ ಇಸ್ ಟ್ರಾನ್ಸ್ಫಾರ್ಮೇಷನ್. ಬರೀ ಲೀಡರ್ ಮನೆ ನಾವು ಕೆಲವು ಸಲ ನಾವು ಸುಮ್ಮನೆ ಹೇಳ್ಬಿಡ್ತೀವಿ ಅಮ್ಮನ ಪ್ರೀತಿಸ್ಬೇಕು, ಅಪ್ಪನ ಪ್ರೀತಿಸ್ಬೇಕು ಅಂತ. ಅಪ್ಪ ಅಮ್ಮನೇ ಇರೋರ ಬಂದಾಗ ಏನು ಮಾಡೋಕ್ಕಾಗುತ್ತೆ ಮಕ್ಕಳು? ಅದನ್ನು ನೋಡಿದ್ದೀವಿ ನಾವು. ಎಲ್ಲರೂ ಒಳ್ಳೆಯವರಿಲ್ಲ, ನಾವು ಕೇಳಿದ್ದೀವಿ ಎಷ್ಟೊಂದು ಏನಂತಂದ್ರೆ ಮುಂಚೆ ನಮ್ಗೆ ಗೊತ್ತಾಗ ಕಟ್ಕೊಂಡು ವಿತ್ ವಿಶ್ ದೇ ಶುಡ್ ಫೀಲ್ ದಟ್ ವಿ ಹ್ಯಾವ್ ಟು ಡೂ ಅಂತ. ಅದನ್ನು ಮಾಡ್ಕೊಂಡು ಹೋಗೋದ್ರಲ್ಲಿ ಆರ್ ಯು ಕ್ಯಾನ್ ಆಲ್ವೇಸ್ ಸಬ್ಸ್ಕ್ರೈಬ್, ಟೆಲ್ ದಟ್ ಈ ಥರ ಇರಬೇಕು, ದಿಸ್ ಆರ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಯಾವಾಗಲೂ ಅಷ್ಟೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ರಿಯಲಿ ಗುಡ್. ಏನಂತ ಅಂದರೆ ಈ ಥರನೇ ಇರಬೇಕು, ನಾನು ಹಿಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಇಟ್ಕೊಳ್ಳೋದು, ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಹೆಂಗೋ ಹೋಗ್ತೀವಿ ಅಂತ ಅಂದರೆ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಎನಿ ಅದರ್ ಥಿಂಗ್ ಆನ್ ದ ಎಕ್ಸಿಸ್ಟಿಂಗ್ ಆನ್ ದ ಅರ್ತ್? ದಟ್ಸ್ ನಥಿಂಗ್ ಲೈಕ್ ದಟ್. ಸೊ ಇಟ್ಸ್ ಲೈಕ್ ವಿ ಶುಡ್ ಹ್ಯಾವ್ ಆರ್ ಓನ್ ರೂಲ್ಸ್, my way of thinking in its life. So here, I think we go next mini definition. Idu see this out. Sure, glad their whole is not at our end. We see most of the people. ಅವ್ರಿಗೆ ಹೆಂಗಾಗುತ್ತೆ ಅಂತಂದರೆ ನಾರ್ಮಲ್ ದೇ ಆರ್ ಆಲ್ ವೆಲ್ ಎಜುಕೇಟೆಡ್ ಎವ್ರಿಥಿಂಗ್, ಬಟ್ ಇಲ್ಲಿಂದ ನೀರು ಹತ್ತಿದ್ರೆ ಅಲ್ಲೋಗಿ ಮುಳುಗೋದು ಎಷ್ಟೊತ್ತು ತೆಗೆದಾಕಿಲ್ಲ ಅಂತ. ಹೌದಲ್ಲ? ನನಗೇನು ಆಗಲಿ ಅಂತ ಅಂದ್ಬಿಟ್ಟು, ಅಪ್ಪ ನಮಗೇನು ಆಗಿಲ್ಲ ಅಂತ. ಆಮೇಲೆ ಇದರಲ್ಲೂ ನಾವು ಹೇಳ್ಬೇಕಂತಂದರೆ ನಮ್ಮ ರೂಟ್ಸ್, ನಮ್ಮ ಹಳಬರು ಏನೇ ಒಂದು ಮಾಡಿದರೆ, ಪಕ್ಕದ ಮನೇಲಿ ಬೆಂಕಿ ಹತ್ಕೊಂಡ್ರೆ ಹೋಗಿ ಹೆಲ್ಪ್ ಮಾಡಿ, ಇಲ್ಲ ಅಂತಂದರೆ ಅದು ಎಷ್ಟು ನಿಮ್ಮ ಮನೆಗೆ ಬಂದು ಹತ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಮೋಸ್ಟ್ ಆಫ್ ಅಸ್ ಡೋಂಟ್ ಡೂ ದ್ಯಾಟ್. ಆಮೇಲೆ ನಮ್ಮ ಮನೆಗೆ ಬಂದಿಲ್ಲ, ಬರ್ಕೊಳ್ಳಿ ಬೆಳಿಗ್ಗೆ ನೋಡೋಣ, ಬೆಳಿಗ್ಗೆ ಅವರು ಫೈರ್ ಅವ್ರ ಎಂಜಿನ್ ಅವ್ರಿಗೆ ಫೋನ್ ಮಾಡೋಣ. ಸೊ ಮೋಸ್ಟ್ ಆಫ್ ಥಿಂಗ್ಸ್ ಹ್ಯಾಪನ್ ಲೈಕ್ ದಿಸ್. ಸೊ ಲೆಟ್ ಅಸ್ ನಾಟ್ ಡೂ ದಿಸ್. This is one of the concept of transformational leader. How we are transforming ourselves. ಅಥವಾ ಲೀಡರ್ ಅನ್ನೋದಕ್ಕಿಂತನೂ ಟ್ರಾನ್ಸ್ಫಾರ್ಮೇಷನಲ್ ಪರ್ಸನಲ್ ಅಥವಾ ಇಂಡಿವಿಜುವಲ್ ಅಂತ ನಾವು ತೊಗೊಂಡ್ಬರ್ಬೋದು. ಹೌ ವಿ ಕ್ಯಾನ್ ಡೂ ಅಂತ. ಸೊ ಹಿಯರ್ ದ ಎಜುಕೇಷನ್ ಡಸಂಟ್ ಮ್ಯಾಟರ್, ದ ಸಿಂಪಲ್ ಕಾಮನ್ ಸೆನ್ಸ್ ಮ್ಯಾಟರ್ಸ್. ವರ್ಡಿಕ್ನ ಜಡ್ಜಸ್ ಕೊಡೋದಕ್ಕಿಂತನೂ ಬೆಟರ್ ವರ್ಡಿಕ್ಸ್ ವಿ ಗೆಟ್ ಇನ್ ದ ಪಂಚಾಯತ್ಸ್. ಅಥವಾ ಅಲ್ಲಿ ಪಂಚೆ ಹಾಕೊಂಡು ಕೂತಿರೋರು ಲಂಡನಲ್ಲಿ ಓದಿ ಬಂದಿರೋದಕ್ಕಿಂತ ಒಳ್ಳೇದು ಕೊಡ್ತಾರೆ. ಹೌ ಇಸ್ ದ್ಯಾಟ್? ಇಟ್ಸ್ ಓನ್ಲಿ ವಿತ್ ಎಕ್ಸ್ಪೀರಿಯನ್ಸ್. ಪೀಪಲ್ ವಿಲ್ ಸಿ ಹೌ ದ ಥಿಂಗ್ಸ್ ಆರ್ ಗೋಯಿಂಗ್. ಹಂಗೆ ಮತ್ತು ಹಳೆ ಗಾದೆ ಕೇಳಿರ್ಬೋದಲ್ಲ, 3 ಎತ್ತವಳು 6 ಎತ್ತವಳಿಗೆ ಹೇಳ್ಕೊಡ್ಲಂತೆ ಅಂತ ಅಂದ್ಬಿಟ್ಟು. ಸೊ ಇಟ್ ಇಸ್ ಲೈಕ್ ದ ಎಕ್ಸ್ಪೀರಿಯನ್ಸ್, ವಿತ್ ದೇ ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್. ಸರ್ಟನ್ ಟೈಮ್ಸ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಕೆಲವು ಸಲ ಎಕ್ಸ್ಪೀರಿಯನ್ಸ್ ಮೀನ್ಸ್ ಹೌ ಯು ಟೇಕ್ ದ ಎಕ್ಸ್ಪೀರಿಯನ್ಸ್ ಆಲ್ಸೋ ಕೌಂಟ್ಸ್. ಇಟ್ಸ್ ನಾಟ್ ದಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಸಮ್ ಪೀಪಲ್ ವಾಟ್ ದೇ ಫೀಲ್ ಇಸ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಬರೀ ಹೌ ದೇ ಗಿವ್ ಅಂತ ಅಲ್ಲ, ಇಷ್ಟು ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇರೋದೆ ಅಂತ ಅಲ್ಲ, ಇಷ್ಟು ವರ್ಷ ಏನು ಎಕ್ಸ್ಪೀರಿಯನ್ಸ್ ಇದೆ ಅದು ಮುಖ್ಯ. ನಾರ್ಮಲ್ ಹೇಳ್ತೀವಲ್ಲ, ವಿ ಸೇ ಮೋಸ್ಟ್ ಆಫ್ ದೆಮ್, ನನಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಮೊನ್ನೆ ಬಂದವ್ನು ಇವಾಗ ಬಂದ್ಬಿಟ್ಟು ಹೇಳ್ತಾನೆ ಸರ್ ಹಿಂಗಲ್ಲ ಹಂಗೆ ಇಟ್ಕೋಬೇಕು ಬುಕ್ಕು ಅಂತ ಅಂದ್ಬಿಟ್ಟು ಅವ್ನು ಯಾರು ಕೇಳ್ತಾರೆ? ದಿಸ್ ಆರ್ ದ ಕ್ವೆಶನ್ಸ್ ವಿ ಸಿ. ಸೊ ಇಟ್ಸ್ ನಾಟ್ ಲೈಕ್ ದ್ಯಾಟ್. ನಾವೇನು ಮಾಡಬೇಕು? ವಿ ಶುಡ್ ಬಿ ರೆಡಿ ಟು ಚೇಂಜ್. ಒನ್ ಸಿಂಪಲ್ ಎಕ್ಸಾಂಪಲ್, ವೆನ್ ಬ್ಯಾಂಕ್ಸ್ ವರ್ ಬೀಯಿಂಗ್ ಕಂಪ್ಯೂಟರೈಸ್ಡ್, ಬ್ಯಾಂಕ್ಸ್ ಕಂಪ್ಯೂಟರ್ ಮಾಡುವಾಗ ಏನು ಎಲ್ಲರೂ ಗಲಾಟೆ, ಎಲ್ಲ ಬ್ಯಾಂಕ್ಗಳು ಬೇಡ ನಮಗೆ ಕಂಪ್ಯೂಟರೈಸ್ಡು, ನಮಗೆ ಮಾಡೋಕ್ಕಾಗಲ್ಲ ಅದೆಲ್ಲರೂ. ನಾವೀಗ ಈ ವಯಸ್ಸಲ್ಲಿ ಕಲಿಯೋಕ್ಕಾಗುತ್ತಾ ಬ್ಯಾಂಕಲ್ಲಿ ಮೀನ್ಸ್ ಕಂಪ್ಯೂಟರ್ನ ಹೋಗ್ಬಿಟ್ಟು? ನಾವು ಚಿಕ್ಕ ಮಕ್ಳನ್ನ ಕರ್ಕೊಂಡು ಡೇಟಾ ಎಂಟ್ರಿ ಮಾಡಿಸ್ಕೊಂಡ್ರೆ ಆಯ್ತಪ್ಪ ಅಷ್ಟೇ. ಈ ವಯಸ್ಸಲ್ಲಿ ಕಲಿಯೋಕ್ಕಾಗುತ್ತಾ ನಮಗೆ? ಏನು ದೊಡ್ಡ ಸ್ಟ್ರೈಕು ಗಲಾಟೆ ಎಲ್ಲನೂ ಅಟ್ಲಾಸ್ಟ್ ಇಟ್ಟು. ಆಮೇಲೆ ಒಂದು ರೂಲ್ಸ್ ಬಂತು. ರೂಲ್ ಬಂದಾಗ ಏನಂತ ಅಂದರೆ ಹೇಳಿದ್ರು, ಕಲೀರಿ ಇಲ್ಲ ಅಂದರೆ ಕಳಿಸ್ಕೊಡಿ ಅಷ್ಟೇ. ಸೊ ಆವಾಗ ಏನಾಯಿತು? ದೇ ಸ್ಟಾರ್ಟೆಡ್ ಲರ್ನಿಂಗ್. ಯಾಕೆಂದರೆ ಹೊಟ್ಟೆಪಾಡು ಕಲೀಲೇಬೇಕಾಯಿತು. ಸೊ ದೇ ಸ್ಟಾರ್ಟೆಡ್ ಲರ್ನಿಂಗ್. ಬಟ್ why they were so strict? Sometimes we need to be firm in life. Why? Because firmness brings the actual activity. ಇಲ್ಲ ಅಂತ ಅಂದರೆ ಹೌದಾ ಆಗಲ್ವಾ ಅಂತ ಅನ್ಬೋದು. ಫರ್ಮ್ನೆಸ್ ಇಲ್ಲ ಅಂತಂದರೆ ಇಟ್ ವಿಲ್ ನಾಟ್
happen. It has to be, otherwise ಆಗಲ್ಲ. How you want, it has to be done. ಯಾಕೆಂದ್ರೆ they are the visionaries. ಅವ್ರು ಯೋಚನೆ ಮಾಡಿದ್ರು. ಇವಾಗ ನೀವೇ ಯೋಚನೆ ಮಾಡಿ, ಪಾಸ್ಬುಕ್ ಎಂಟ್ರಿ ಮಾಡೋದಕ್ಕೆ ಅಟ್ ಲೀಸ್ಟ್ ಅವಾಗ ಒಂದು 10 ವರ್ಷ ಹಿಂದೆನೆ ತಗೊಂಡ್ರು ಅರ್ಧ ಗಂಟೆ 1 ಗಂಟೆ ಎಲ್ಲರೂ ಸಂಡೆ ಹೋಗ್ಬಿಟ್ಟು ಕಾಯ್ಕೊಂಡು ನಿಂತ್ಕೊಳ್ಳೋದು ಪಾಸ್ಬುಕ್ ಇಟ್ಕೊಂಡು. ಲೈಫಲ್ಲಿ ಅರ್ಧ ಹೋಯ್ತಾ, ಬೆಳಿಗ್ಗೆ ಎದ್ದು ನಾನ್ ವೆಜ್ ತಿನ್ನೋರು ಬೆಳಿಗ್ಗೆ ತಗೊಂಡು ಬಂದ್ಬಿಟ್ಟು ನಾನ್ ವೆಜ್ನ ಮನೇಲಿ ಕೊಟ್ಬಿಟ್ಟು ನೀನು ಮಾಡಿಟ್ಟಿರೋ ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾ ಇದ್ರು. ಸೊ ದೀಸ್ ವರ್ ದ ಥಿಂಗ್ಸ್ ವಿ ಆಸ್ ಕಿಡ್ಸ್ ಹ್ಯಾವ್ ಸೀನ್ ಆರ್ ಪೇರೆಂಟ್ಸ್ ಡೂಯಿಂಗ್ ದಿಸ್. ಸೊ ದಟ್ ವಾಸ್ ಒನ್ ಆಫ್ ದ ಕಾನ್ಸೆಪ್ಟ್. ಅವಾಗ ಏನಾಗುತ್ತೆ, ದಟ್ ಟೈಮ್ ಬಂದ್ಬಿಟ್ಟು ಹಾಫ್ ಅನ್ ಅವರ್ ಅವಾಗಿರ್ಬೇಕಂತಂದ್ರೆ ಅಟ್ ದಿಸ್ ಪಾಯಿಂಟ್ ಬ್ಯಾಂಗ್ಳೂರ್ ಬೀಂಗ್ ಕಾಸ್ಮೋಪಾಲ್ ಆ್ಯಂಡ್ ಮೆಟ್ರೋಪಾಲ್ ಆ್ಯಂಡ್ ವಾ ಆಲ್ ದೋಸ್ ಥಿಂಗ್ಸ್ ಹಿಂಗಾಗಿರ್ಬೋದು. ಇವಾಗ ಒಂದು ಪಾಸ್ಬುಕ್ ಎಂಟ್ರಿ ಮಾಡೋಕೆ ಹಂಗೆ ಅಂತ ಅಂದರೆ ದಿನ ಪೂರ್ತಿ ಆಫೀಸ್ಗೆ ರಜೆ ಹಾಕ್ಬಿಟ್ಟು ಬ್ಯಾಂಕಲ್ಲೇ ಇರಬೇಕಾಯಿತು. ಸೊ ದೇರ್ ಇಸ್ ದ ವಿಷನ್. ದೋಸ್ ಪೀಪಲ್ ಹೂ ವಾಂಟ್, ದೇ ಬ್ರಾಟ್ ದ ಟ್ರಾನ್ಸ್ಫಾರ್ಮೇಷನ್. ಸೊ ಆಕ್ಸೆಪ್ಟ್ ಚೇಂಜ್. ಏನಾಗಿದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಲೈಫಲ್ಲಿ ವಿ ಶುಡ್ ನಾಟ್ ಸಿ ವಿ ಗ್ರೋ ಓಲ್ಡ್, ಪೀಪಲ್ ದೇ ರಿಯಲಿ ಕ್ಯಾನ್ ಡೂ ಬೆಟರ್. ಫಾರ್ ಎಕ್ಸಾಂಪಲ್, ನನ್ನ ಮಗ ಚಿಕ್ಕ 6 ವರ್ಷದ, ಇವಾಗ 6.5 ವರ್ಷ 6+. ಅವನು ಮೊಬೈಲ್ ತೊಗೊಂಡ್ಬಿಟ್ಟು ಏನು ಮಾಡ್ತಾನೆ, ಮೂವಿಂಗ್ ವಿಡಿಯೋಸ್ ಫೋಟೋಸ್ ಕ್ಲಿಕ್ ಮಾಡ್ತಾನೆ. ನಾನು ಮೊಬೈಲ್ ಯೂಸ್ ಮಾಡೋಕ್ಕಾಗಲೇ ಶುರು ಮಾಡಿ 5-6 ವರ್ಷ, 8 ವರ್ಷ ಆಯ್ತು ಅಂತ ಅನ್ಕೊಳ್ಳಿ. ಆವಾಗಿಂದ ನನಗೆ ಗೊತ್ತಿಲ್ಲ. ಇವಾಗ ರೀಸೆಂಟ್ ಗ್ಯಾಜೆಟಲ್ಲೂ ವಿ ಹ್ಯಾವ್ ನಾಟ್ ವಿಡಿಯೋನ ಹೆಂಗೆ ಫೋಟೋ ಕ್ಲಿಕ್ ಮಾಡ್ತಾನಂತ. ನಾನು ಹೆಂಗೆ ಮಾಡಿದೆ ಅಂತ ಅವ್ನು ಯಾರು ಬಜೆ ಅಂತ ಹಿಂಗೆ ತೋರಿಸ್ತಾನೆ. ಸೊ ಹಿ ಸೋ ಕ್ವಿಕ್ ಇನ್ ದಟ್. ಇಟ್ಸ್ ನಾಟ್ ದಟ್ ಅವ್ರು ನಮಗಿಂತ ಇಂಟೆಲಿಜೆಂಟು ಅಥವಾ ಹಂಗಂತ ಅಲ್ಲ. ಫೋಕಸ್. ಓಕೆ, ಅವ್ರಿಗೆ ಅದೇ ಕೆಲಸ, ಬೇರೆ ಏನು ಟೆನ್ಷನ್ ಇಲ್ಲ. ಗೇಮ್ ಆಡೋದು, ಬೇರೆ ಏನಾದರೂ ಟ್ರೈ ಮಾಡೋದು. ನಾನು ಎಲ್ಲ ಹೈಟೆಕ್ ಮೊಬೈಲ್ಸ್ ಎಲ್ಲ ನಾನು ಹೇಳ್ತೀನಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಬೆಟ್ಟದು. ಈ ಒಳ್ಳೆ ಬಿಸ್ನೆಸ್ ಮೆನ್ ಅವರೆಲ್ಲ ಅವ್ರಿಗೆ ನೋಕಿಯಾ 1100 ಸಾಕು ಅಂತ ಸುಮ್ಮನೆ ಎತ್ಕೊಂಡು ಹಲೋ ಆಯಿತು ಬಾಯ್ ಅಷ್ಟೇ. ಅದಕ್ಕೇನಕ್ಕೂ ಯು ಹ್ಯಾವ್ ಟು ಸ್ಪೆಂಡ್ 21,000 ಆರ್ 50,000 rupees. ಇಟ್ಸ್ ಆಫ್ ನೋ ಯೂಸ್. ಸುಮ್ಮನೆ ಸ್ಟೇಟಸ್ಗೆ ಅಷ್ಟೇ. ಬಟ್ ಕಾಲೇಜ್ ಸ್ಟೂಡೆಂಟ್ಸ್ ಇದಾರಲ್ಲ, ದೇ ಮೇಕ್ ಮ್ಯಾಕ್ಸಿಮಮ್ ಯೂಸ್ ಆಫ್ ಇಟ್. ಏನು ಆ್ಯಪ್ ಕೇಳಿ, ಏನೇ ಕೇಳಿ ಟಕ ಅಂತಾರೆ. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಅದರ್ ಟೆನ್ಷನ್ಸ್ ಇಲ್ಲ. ಆ್ಯಂಡ್ ದಟ್ ಇಸ್ ದೇರ್ ಫೋಕಸ್. That is why we should encourage the upcoming people. ಚಿಕ್ಕವ್ರು ಏನಾದರೂ ಮಾಡಿದ್ರು ಬೆಟರ್ ದೆನ್ ಅಸ್ ಅಂತಂದರೆ we should appreciate. They are the assets of the country. Don't think for ourselves. Should never think for ourselves. ನನಗಿಂತ ಚಿಕ್ಕವನು ಚಡ್ಡಿ ಕರೆಕ್ಟಾಗಿ ಆಗಕ್ಕೆ ಬರ್ತಾ ಇರಲಿಲ್ಲ ಮುಂಚೆ. ನಾನು ಚಡ್ಡಿ ಹಾಕಿ ಕೊಟ್ಟಿದ್ದೀನಿ. ಇವಾಗ ಬಂದ್ಬಿಟ್ಟಿದ್ದೀನಿ ಜಿಪ್ ಹಾಕೊಳ್ದೆ ಓಡಾಡ್ತಾ ಇದ್ದ. ಈಗ ಬರ್ತಾನೆ ನನಗೆ ಹೇಳ್ಕೊಳಕ್ಕೆ. These are not the things. When we grow old, we should be ready to accept the things. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ, ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ಎಕ್ಸ್ಪ್ರೆಸ್. ಇಲ್ಲ, ಬಿಕಾಸ್ ಕ್ವೈಟ್ ಈಚ್ ಪೀಪಲ್ ಅಂದರೆ ಪ್ಲೀಸ್ ಡೋಂಟ್ ಟೇಕ್ ಇಟ್ ಎನಿಥಿಂಗ್ ಪರ್ಸ್ನಲ್. ಇಟ್ಸ್ ಆಲ್ ವಾಟ್ ಐ ಆಮ್ ಟ್ರೈಂಗ್ ಟು ಶೇರ್. ಎಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ ಅಂತ ಅಂದ್ಬಿಟ್ಟು ಐ ಆಮ್ ಜಸ್ಟ್ ಟ್ರೈಂಗ್ ಟು ಸೇ. ಯಾವಾಗ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ? ಬೆಸ್ಟ್ ಎಕ್ಸಾಂಪಲ್, ನನ್ನ ನಿಜವಾಗ್ಲೂ ತುಂಬ ಸಂಕಟ ಆಗುತ್ತೆ ಈ ಎಕ್ಸಾಂಪಲ್ ಹೇಳಬೇಕಾದ್ರೂ, ಬಟ್ ಇಟ್ಸ್ ಅ ಫ್ಯಾಕ್ಟ್. ನಾವು ಮುಂಚೆ ಎಲ್ಲ ಹೇಳ್ತೀವಿ, ಏನೇ ವಿದ್ವಾಂಸರು, ಸಂಗೀತ ವಿದ್ವಾಂಸರಾಗಲಿ ಅಥವಾ ಡ್ಯಾನ್ಸರ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, ಡೈರೆಕ್ಟರ್ಸ್ ಆಗಲಿ, ಎನಿಬಡಿ ಗುರುಗಳು ಅಂತ ಅಂದ್ಬಿಟ್ಟು, ಎಸ್ಪೆಷಲಿ ಸಂಗೀತ ನೃತ್ಯದ ಕ್ಷೇತ್ರದಲ್ಲಿ ಏನಾಗ್ತಿತ್ತು ಅಂತಂದರೆ, ಯಾರಾದರೂ ಒಬ್ಬರು ಗುರು ಸತ್ರು ಅಂತಂದರೆ, ಈವನ್ ಇದು ಮೆಡಿಸಿನ್, ಒಬ್ಬ ಗುರು ಸತ್ತ ಅಂದರೆ ಅವನ ಜೊತೆ ಒಂದು ವಿದ್ಯೆ ಸಾಯ್ತು. ಎಷ್ಟು ದೊಡ್ಡ ಲಾಸ್ ಕಂಟ್ರಿಗೆ, ಹ್ಯುಮ್ಯಾನಿಟಿಗೆ ಎಷ್ಟು ದೊಡ್ಡ ಲಾಸ್. ಒಂದು ವಿದ್ಯೆನೇ ಸತ್ತೋಯ್ತು ಅವರು, ಬಿಕಾಸ್ ಆಫ್ ದ ಸೆಲ್ಫಿಶ್ನೆಸ್. ಅವ್ರಿಗೆ ಏನು ಅನಿಸ್ತಾ ಇತ್ತು ಅಂತಂದರೆ, ನನ್ನ ಬಿಟ್ಟು ಬೇರೆ ಯಾರು ಹೇಳ್ಕೊಳ್ಬಾರ್ದು, ನನ್ನ ಬಿಟ್ಟು ಬೇರೆ ಯಾರಿಗೂ ಬರಬಾರ್ದು. ಆಮೇಲೆ ಕಲ್ತಿದ್ದಾರೆ, ಇಲ್ಲ ಅಂತ ಅಲ್ಲ, ಅದನ್ನೆಲ್ಲ ದೇ ಹ್ಯಾವ್ ವಾಟ್ ಇಟ್ ಅಗೇನ್ ರಿನ್ಯೂಡ್ ಮಾಡಿದ್ದಾರೆ. ಬಟ್ ಎಷ್ಟು ವರ್ಷ ಆಯಿತು, ಎಷ್ಟು ಪೀಪಲ್ ದೇ ಹ್ಯಾವ್ ಟು ಬ್ರಿಂಗ್ ಮೈಂಡ್. ಅದ್ರ ಬಂದು ಡಾಕ್ಯುಮೆಂಟೇಷನ್ ಇದ್ದರೆ ಹಿಂಗಿರ್ತಾ ಇತ್ತು. ಹೌದಲ್ಲ? ನಾನು ನಾರ್ಮಲಿ ನನ್ನ ಪ್ರೆಸೆಂಟೇಷನ್ಸ್ ಬೇರೆಯವರ ಗೋ ನಾನು ಹೇಳ್ತೀನಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು, ಏನು ತೊಂದರೆ ಇಲ್ಲ. ಇಫ್ ಇಟ್ ಇಸ್ ಫಾರ್ ಯೂಸ್ಡ್ ಅಂತ ಅಂದರೆ, ನನ್ಗೆ ಇಟ್ ಇಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಐ ಗೆಟ್. ದೀಸ್ ಆರ್ ಆಲ್ ದ ಜೆಮ್ಸ್ ವಿಚ್ ಐ ಹ್ಯಾವ್ ಕಲೆಕ್ಟೆಡ್ ಆ್ಯಂಡ್ ಇಟ್ ಇಸ್ ಫ್ರಮ್ ದ ಸೊಸೈಟಿ ಓನ್ಲಿ. ಇಟ್ಸ್ ಆಲ್ ಲೈಕ್ ಕೆಲವೊಂದು ವಾಟ್ಸಪ್ಪಲ್ಲಿ ಇರ್ಬೋದು, ಕೆಲವೊಂದು ಯೂಟ್ಯೂಬಲ್ಲಿ ವೀಡಿಯೋಸ್ನಲ್ಲಿ, ವಿಚ್ ಎವರ್ ಐ ಫೀಲ್ ನಾನು ಟ್ರೈನಿಂಗಿಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಜಸ್ಟ್ ಶೇರಿಂಗ್. ಇದೇನು ನಾನು ಕ್ರಿಯೇಟ್ ಮಾಡಿದ್ದಲ್ಲ ಅಥವಾ ಏನೂ ಅಲ್ಲ. ಸೊ ವೈ ನಾಟ್ ಇಟ್ ಗೋ ಟು ಮೋರ್ ಪೀಪಲ್ ಇಫ್ ದೇ ರಿಯಲಿ ಫೀಲ್ ಇಟ್, ಇಟ್ ಇಸ್ ರಿಕ್ವೈರ್ಡ್. ಸೊ ನಾರ್ಮಲಿ ನಾನು ಐ ಲೀವ್ ಇಟ್. ಯು ಕ್ಯಾನ್ ಕಾಪಿ ಇಟ್ ಆಲ್ಸೋ, ನೀವು ಯು ಕ್ಯಾನ್ ಶೇರ್ ಇಟ್ ಬೇರೆಯವ್ರಿಗೆ. Normally I live everywhere, wherever I go I live. Except sun and moon, nothing is original. Lots of things.
ಸೊ ಲೆಟ್ ಅಸ್ ನಾಟ್ ಹೈಡ್, ನಮ್ಮಲ್ಲಿರೋದನ್ನ ಶೇರ್ ಮಾಡಬೇಕು. ದ ಎಜುಕೇಷನ್ ವಿ ಗೆಟ್ ಆರ್ ವಿ ಎಕ್ಸ್ಪೀರಿಯನ್ಸ್ ಇಟ್ ಶುಡ್ ಬಿ ಶೇರ್ಡ್. ಆವಾಗಲೇ ಅದಕ್ಕೆ ಸಾರ್ಥಕತೆ ಬರೋದು. ಇಲ್ಲ ಅಂತಂದರೆ ಅದಕ್ಕೆ ಸಾರ್ಥಕತೆ ಇಲ್ಲ. ಇಟ್ಸ್ ಆಲ್ ನಾವು ಟು ಬಿ ವೆರಿ ಕ್ರೂಡ್ ಹೇಳ್ತಾ ಇರಲ್ಲ, ಬದುಕಿದ್ರೆ ಕಾಮಧೇನು ಥರ ಇರು, ನಾಯಿ ಮೊಲೆ ಹಾಲಾಗಬೇಡ ಅಂತ ಹೇಳ್ತಾ ಇದ್ರು, ಹೌದಲ್ಲ? ಅದನ್ನು ಇನ್ಫ್ಯಾಕ್ಟ್ ನಾನು ಸ್ವಲ್ಪ ಈ ಥರ ಹುಡುಗದು ಸ್ವಲ್ಪ ಜಾಸ್ತಿ ಏನಕ್ಕೆ ಹಂಗೆ ಹೇಳಿದ್ರು ಅಂತ ಅಂದ್ಬಿಟ್ಟು ನನ್ನ ಕಾನ್ಸೆಪ್ಟ್ ಬಂದಿದ್ದೇನಂತ ಅಂದರೆ, ಏನಕ್ಕೆ ಹಂಗೆ ಹೇಳಿದ್ರು? ನಾಯಿ ಮೊಳೆ ಹಾಲು ಅಂತಂದರೆ ಅದು ಬರೀ ಅದ್ರ ಫ್ಯಾಮಿಲಿಗೆ ಮಾತ್ರ ಮೀಸಲು, ಬೇರೆ ಎಲ್ಲೂ ಅದು ಯೂಸ್ ಆಗೋದಿಲ್ಲ. ಸೊ ಅಕಸ್ಮಾತ್ ಆಗಿಲ್ಲ ಅಂತ ಅಂದರೆ ಅದು ನಾಯಿ ಜೊತೆನೇ ಇರುತ್ತೆ, ನಾಯಿನೂ ಜಾಸ್ತಿ ಆದರೆ ಅದು ಸತ್ತೋಗ್ಬಿಡುತ್ತೆ. ಇಟ್ಸ್ ಆಫ್ ನೋ ಯೂಸ್. ಬಟ್ ಇಫ್ ಇಟ್ ಈಸ್ ಕೌ, ಹಸು ಆದರೆ ಹೇಗೆ ಅಂತ ಅಂದ್ಬಿಟ್ಟು ಅದು ಮಗು ಕರು ಕೊಡುತ್ತೆ, ಅವ್ರ ಮನೆಯವರು ಕೊಡ್ತಾರೆ, ಹೆಚ್ಚಿದ್ರೆ ಇನ್ನೂ ಎಲ್ರಿಗೂ ಕೊಡುತ್ತೆ. ಸೊ ಆ ಥರ ಕಾನ್ಸೆಪ್ಟ್ಸ್ ಜಸ್ಟ್ ಥಿಂಕ್. ನಾವು ಇದನ್ನೆಲ್ಲನೂ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ಟೈಮ್ ಬೇಕಾಗುತ್ತೆ ನಮಗೆ. ಅವರು ಅದನ್ನು ಆಡು ಭಾಷೆಯಲ್ಲಿ, ಆಡು ಮಾತಿನಲ್ಲಿ ಹೇಳ್ತಾ ಇದ್ರು ಅಂತಂದರೆ ಎಷ್ಟು ಜ್ಞಾನಿಗಳು ಅವರು. ವಿ ಸೇ ವಿ ಹ್ಯಾವ್ ಡನ್ PhD, ಸ್ಕಾಲರ್ಸ್, ದ್ಯಾಟ್ ದಿಸ್ ಅಂತ ಅಂದ್ಬಿಟ್ಟೆಲ್ಲನೂ ಅವರೆಲ್ಲರೂ ಬಿಟ್ಟಿರೋದನ್ನ ನಾವು ತಗೋತಾ ಇದ್ದೀವಿ. ದ ಓನ್ಲಿ ಪ್ರಾಬ್ಲಮ್ ಇಸ್ ದೇ ಆರ್ ನಾಟ್ ರೆಕಾರ್ಡೆಡ್. ಆ ರೆಕಾರ್ಡಿಂಗ್ ಇಲ್ಲ. ರೀಸೆಂಟಾಗಿ ಇದು ಸೆವೆಂತ್ ಸೆನ್ಸ್ ಅಂತ ಅಂದ್ಬಿಟ್ಟು ಒಂದು ತಮಿಳ್ ಮೂವಿ ನೋಡಿರ್ತೀವಿ. ಸೂರ್ಯ ಈಸ್ ಮೈ ಫೇವ್ರೇಟ್ ಸ್ಟಾರ್, ಅದಕ್ಕೆ ನಾನು ನೋಡ್ತೀನಿ. ಸೊ ಅದರಲ್ಲಿ ವುಡ್ ಹ್ಯಾವ್ ಸೀನ್, ಅದರಲ್ಲಿ ಎಲ್ಲ ಕಾನ್ಸೆಪ್ಟ್ ಏನಾಯಿತು ಅಂತ ಅಂದರೆ, ಚೈನಾ ಅವ್ರು ಬಂದಿದ್ರು ಇಲ್ಲಿ, ಬೋಧಿಧರ್ಮನ ಮೀಟ್ ಮಾಡಿದ್ರು, ಬೋಧಿಧರ್ಮನ್ ಹೇಳ್ತಾ ಇದ್ರು, ಬಟ್ ಇವರು ಕೇಳಿಸ್ಕೊತಾ ಇದ್ರು ಅಷ್ಟೇ ಹೊರತು ಅದನ್ನ ಪ್ರಾಕ್ಟೀಸ್ ಮಾಡಿಲ್ಲ. ಇಟ್ ಇಸ್ ಶೋನ್ ದೇ ಏನಂತಂದ್ರೆ ಅವ್ರು ಕೂತ್ಕೊಂಡು ಬರ್ಕೊಂಡ್ರು ಅವ್ರು ಏನು ಹೇಳಿದ್ರು. ಆ್ಯಂಡ್ ದ್ಯಾಟ್ ವಾಸ್ ದ ಥಿಂಗ್ ವಿಚ್ ದೇ ಯೂಸ್ಡ್ ಇಟ್ ಅಟ್ ಅ ಲೇಟರ್ ವೇ. ನಮಗೆ ಇನ್ನೂ ಮೇ ಬಿ hundreds of years ಅಥವಾ thousands of years we need to get all those things because we don't have documentation. ಮತ್ತೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಸಂಸ್ಕೃತದಲ್ಲಿ ಇತ್ತು, ನೆಲ ಆಗಿದೆ. ಸೊ they were the transformational leaders, that was the disadvantage, the blockage. Next slide. This is a very important one. The only competition you have is with the person you see in the mirror, not with anybody else. Don't compete with anybody in the world ಒಂದು ಸಮ ಇಲ್ಲ. ಬಟ್ ಅದು ಒಂದೊಂದಕ್ಕೂ ಅದರದೇ ಆದ ಮಹತ್ವ ಇದೆ.